2022ರ ಜುಲೈ 21ರಂದು ಭಾರತದ ಜನಜಾತಿಯ ಸಮುದಾಯದಿಂದ ಬಂದ ಮೊದಲ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಆಯ್ಕೆಯಾದರು. 2022ರ ಜುಲೈ 25ರಂದು ಅವರು ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ದ್ರೌಪದಿ ಮುರ್ಮು ಭಾರತದ 15ನೇ ಮತ್ತು ಪ್ರಸ್ತುತ ರಾಷ್ಟ್ರಪತಿಯಾಗಿರುವ ಭಾರತೀಯ ರಾಜಕಾರಣಿ. ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯೆಯೂ ಆಗಿದ್ದರು. ಮುರ್ಮು ಪ್ರತಿಭಾ ಪಾಟೀಲ್ ನಂತರ ಭಾರತದಲ್ಲಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುತ್ತಿರುವ 2ನೇ ಮಹಿಳೆ. ರಾಷ್ಟ್ರಪತಿಯಾಗಿ ಆಯ್ಕೆಯಾಗುವ ಮೊದಲು ಅವರು 2000ನೇ ಇಸವಿಯಿಂದ 2004ರವರೆಗೆ ಒಡಿಶಾ ಸರ್ಕಾರದ ಸಂಪುಟದಲ್ಲಿ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. 2015ರಿಂದ 2021ರವರೆಗೆ ಅವರು ಜಾರ್ಖಂಡ್ನ 9ನೇ ರಾಜ್ಯಪಾಲೆಯಾಗಿದ್ದರು. ಜಾರ್ಖಂಡ್ನ ಮೊದಲ ಮಹಿಳಾ ರಾಜ್ಯಪಾಲರೆನಿಸಿಕೊಂಡ ಗೌರವವು ಮುರ್ಮು ಅವರದ್ದೇ ಆಗಿದೆ. ಜೊತೆಗೆ ಅವರು ಜನಜಾತಿಯ ಸಮುದಾಯದಿಂದ ಬಂದ ಮೊದಲ ರಾಜ್ಯಪಾಲೆ ಎನಿಸಿಕೊಂಡಿದ್ದರು. 2007ರ ಜುಲೈ 21ರಂದು ಪ್ರತಿಭಾ ಪಾಟೀಲ್ ದೇಶದ 12ನೇ ರಾಷ್ಟ್ರಪತಿಯಾದರು. ಅವರು ದೇಶದ ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿದ್ದು 2012ರವರೆಗೆ ದೇಶದ ಉನ್ನತ ಸಂವಿಧಾನಾತ್ಮಕ ಸ್ಥಾನದಲ್ಲಿದ್ದರು. ಅವರು 2007ರ ಜುಲೈ 25ರಂದು ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರತಿಭಾ ಪಾಟೀಲ್ 27ನೇ ವಯಸ್ಸಿನಲ್ಲಿ ರಾಜಕೀಯಕ್ಕೆ ಕಾಲಿಟ್ಟರು. ಮಹಾರಾಷ್ಟ್ರದ ಜಲಗಾಂವ್ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯೆಯಾಗಿ ಸ್ಪರ್ಧಿಸಿ ಗೆದ್ದರು. ಮುಕ್ತಿನಗರ ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಕಾಂಗ್ರೆಸ್ ಟಿಕೆಟ್ನಿಂದ ಗೆಲುವು ಸಾಧಿಸಿದ್ದರು. 2019ರ ಜೂನ್ 1ರಂದು ಮೆಕ್ಸಿಕೋ ದೇಶದ ಶ್ರೇಷ್ಠ ನಾಗರಿಕ ಪ್ರಶಸ್ತಿಯಾದ ಆರ್ಡೆನ್ ಮೆಕ್ಸಿಕಾನಾ ಡೆಲ್ ಎಗ್ವಿಲಾ ಎಜ್ಟೆಕಾ ಪ್ರಶಸ್ತಿಯನ್ನು ನೀಡಲಾಯಿತು. ಅವರು ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಶ್ರೇಷ್ಠತೆ ಪ್ರದರ್ಶಿಸಿ ಮಹಿಳೆಯರಿಗೆ ಪ್ರೇರಣೆಯಾಗಿದ್ದಾರೆ. 2009ರ ಜುಲೈ 21ರಂದು ಗಂಗೂಬಾಯಿ ಹಾನಗಲ್ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಕೊನೆಯುಸಿರೆಳೆದರು. ಗಂಗೂಬಾಯಿ ಹಾನಗಲ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ಗಾಯಕಿಯಾಗಿದ್ದರು. ಅವರು ಸವಾಯಿ ಗಂಧರ್ವರಿಂದ ಸಂಗೀತ ಶಿಕ್ಷಣ ಪಡೆದಿದ್ದರು. ಸ್ವತಂತ್ರ ಭಾರತದಲ್ಲಿ ಖಯಾಲ್ ಗಾಯನದ ಗುರುತನ್ನು ರಚಿಸುವಲ್ಲಿ ಗಂಗೂಬಾಯಿ ಪ್ರಮುಖ ಪಾತ್ರ ವಹಿಸಿದರು. ಖಯಾಲ್ ಭಾರತೀಯ ಸಂಗೀತದ ಒಂದು ರೂಪ. ಇದು ಭಾರತೀಯ ಮತ್ತು ಪರ್ಷಿಯನ್ ಸಂಗೀತದ ಮಿಶ್ರಣವನ್ನು ಒಳಗೊಂಡಿದೆ. ಗಂಗೂಬಾಯಿ ಹಾನಗಲ್ ಅವರು ನಿರಂತರವಾಗಿ ಆರ್ಥಿಕ ಬಿಕ್ಕಟ್ಟು ಮತ್ತು ಹಸಿವಿನ ವಿರುದ್ಧ ಹೋರಾಡುತ್ತಾ ಉತ್ತಮ ಗುಣಮಟ್ಟದ ಸಂಗೀತವನ್ನು ನೀಡಿದರು. ಅವರು ಬಾಲ್ಯದಲ್ಲಿ ಆಗಾಗ್ಗೆ ಜಾತಿ ನಿಂದನೆಗಳನ್ನು ಎದುರಿಸುತ್ತಿದ್ದರು ಮತ್ತು ಅವರು ಹಾಡಲು ಪ್ರಾರಂಭಿಸಿದಾಗ ಅವರನ್ನು ನೆರೆಹೊರೆಯವರು ಗಾನೇವಾಲಿ ಎಂದು ತಮಾಷೆ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಅವರು ಹಾಡುಗಾರಿಕೆಯನ್ನು ಒಂದು ವೃತ್ತಿಯಾಗಿ ನೋಡಲಿಲ್ಲ. ಗಂಗೂಬಾಯಿ ಹಾನಗಲ್ ಅವರು ಅನೇಕ ಅಡೆತಡೆಗಳನ್ನು ನಿವಾರಿಸಿ ತಮ್ಮ ಗಾಯನವನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ದರು. ಅವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ, ತಾನ್ಸೇನ್ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಜೈ ರಾಮದಾಸ್ ದೌಲತ್ರಾಮ್ ಅವರು 1890ರ ಜುಲೈ 21ರಂದು ಸಿಂಧ್ನ ಕರಾಚಿಯಲ್ಲಿ ಜನಿಸಿದರು. ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಜಕಾರಣಿ. ಜೈ ರಾಮದಾಸ್ ಅವರು ಭಾರತದ ಸಂವಿಧಾನ ಸಭೆಯ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದರು. ಸ್ವಾತಂತ್ರ್ಯದ ನಂತರ ಅವರು ಬಿಹಾರ ರಾಜ್ಯದ ಮೊದಲ ಗವರ್ನರ್ ಮತ್ತು ಭಾರತದ 2ನೇ ಕೃಷಿ ಸಚಿವರಾಗಿ ನೇಮಕಗೊಂಡರು. ಸ್ವಾತಂತ್ರ್ಯ ಚಳುವಳಿಗಳ ಸಮಯದಲ್ಲಿ ಜೈ ರಾಮದಾಸ್ ದೌಲತ್ರಾಮ್ ಉಪ್ಪಿನ ಸತ್ಯಾಗ್ರಹದ ಪ್ರಮುಖ ಸಂಘಟಕರಲ್ಲಿ ಒಬ್ಬರಾಗಿದ್ದರು. ದೌಲತ್ರಾಮ್ ಗಾಂಧಿಯಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಎಂದು ನಂಬಲಾಗಿದೆ. ಆದ್ದರಿಂದ ಅವರು ಸರಳ ಜೀವನವನ್ನು ಪ್ರತಿಪಾದಿಸಿದರು ಮತ್ತು ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳುವಳಿಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದರು. ಅವರು 1950ರಿಂದ 1956ರವರೆಗೆ ಅಸ್ಸಾಂನ ರಾಜ್ಯಪಾಲರಾಗಿದ್ದರು. ಅದರ ನಂತರ ಅವರು 1971ರ ಮಾರ್ಚ್ 1ರಂದು ಕೊನೆಯುಸಿರೆಳೆದರು. ಭಾರತ ಸರ್ಕಾರವು 1985ರಲ್ಲಿ ಜೈ ರಾಮದಾಸ್ ದೌಲತ್ರಾಮ್ ಅವರ ನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. 1960ರ ಜುಲೈ 21ರಂದು ಸಿರಿಮಾವೋ ಬಂಡಾರನಾಯಕೆ ಶ್ರೀಲಂಕಾದ ಪ್ರಧಾನಮಂತ್ರಿಯಾದರು. ಅವರು ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ ವಿಶ್ವದ ಮೊದಲ ಮಹಿಳೆ. ಸಿರಿಮಾವೋ ಅವರು 1960ರಿಂದ 1965ರವರೆಗೆ ಶ್ರೀಲಂಕಾದ ಪ್ರಧಾನಿಯಾಗಿದ್ದರು. ಶ್ರೀಲಂಕಾದ ಫ್ರೀಡಂ ಪಾರ್ಟಿಯ ನಾಯಕಿ ಸಿರಿಮಾವೋ ಬಂಡಾರನಾಯಕೆಯವರು ಅಲ್ಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಹುಡುಗಿಯರ ಜೀವನವನ್ನು ಸುಧಾರಿಸಲು ಅನೇಕ ಅತ್ಯುತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಅವರು
1916ರ ಏಪ್ರಿಲ್ 17ರಂದು ಶ್ರೀಲಂಕಾದ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಸಿರಿಮಾವೋ ಬಂಡಾರನಾಯಕೆ ಅವರು 1941ರಲ್ಲಿ ದೇಶದ ಅತಿ ದೊಡ್ಡ ಮಹಿಳಾ ಸ್ವಯಂ ಸೇವಾ ಸಂಸ್ಥೆಯಾದ ಲಂಕಾ ಮಹಿಳಾ ಸಮಿತಿಗೆ ಸೇರಿದರು. ಈ ಸಮಿತಿಯಲ್ಲಿದ್ದಾಗ ಅವರು ಗ್ರಾಮೀಣ ಮಹಿಳೆಯರ ಸಬಲೀಕರಣ ಮತ್ತು ವಿಪತ್ತು ಪರಿಹಾರ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಿದರು. 1960ರ ಮೇಯಲ್ಲಿ ಸಿರಿಮಾವೋ ಅವರು ಫ್ರೀಡಂ ಪಾರ್ಟಿಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. 1960ರಲ್ಲಿ ನಡೆದ ಚುನಾವಣೆಯಲ್ಲಿ ಫ್ರೀಡಂ ಪಾರ್ಟಿ ಗೆದ್ದಿತು ಮತ್ತು ಬಂಡಾರನಾಯಕೆ 1960ರ ಜುಲೈ 21ರಂದು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು 2000ನೇ ಇಸವಿಯ ಅಕ್ಟೋಬರ್ 10ರಂದು ಕೊನೆಯುಸಿರೆಳೆದರು.